ತುಂಬಾ ದಾರಿ ಪ್ರಶ್ನೆ ನ್ಯಾಯ ಸಿಗ್ತದೆ, ಜಗನ್ನಾಥ ರೈ ಅವರಿಗೆ ನ್ಯಾಯ ಕೊಡ್ತಾರೆ ಅಲ್ಲಿ ಪ್ರಶ್ನೆ ಕೇಳಿಸ್ತಾ ಇದೆಯಾ? ಎರಡೆರಡು ಪ್ರಶ್ನೆ, ಸಿಂಪಲ್ ಪ್ರಶ್ನೆ ಕೇಳ್ತೇನೆ. ಪದ್ಮಲತಾ ಅವರ ತಂದೆ ಇವರು ಪ್ರಶ್ನೆ ಅವ್ರು ನಿಮ್ಮ ಸ್ನೇಹಿತರಾಗಿದ್ರಲ್ಲ, ಪದ್ಮಲತಾ ಕಾಣೆಯಾದ್ರಲ್ಲ, ಪದ್ಮಲತಾ ಕಾಣೆಯಾದ್ಮೇಲೆ 3 ದಿವಸ ಯಾಕೆ ದೇವಾನಂದ್ ಅವರು ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ದೇವಾನಂದ್ ಅವರು ಯಾವಾಗ ಸಿಒಡಿಯಿಂದ ಸಿ ರಿಪೋರ್ಟ್ ಬಂದಾಗ ಅದನ್ನ ಚಾಲೆಂಜ್ ಮಾಡಿ ಕೋರ್ಟ್ಗೆ ಯಾಕೆ ಹೋಗ್ಲಿಲ್ಲ? ದೇವಾನಂದ್ ಅವರು ಕೋರ್ಟ್ಗೂ ಹೋಗ್ಲಿಲ್ಲ, ಮುಂಚೆ ಅದನ್ನ ಕಂಪ್ಲೇಂಟು ಕೊಡ್ಲಿಲ್ಲ, ಯಾಕೆ? ನೋಡಿ, ಕಾಣೆ ಆದ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ 3 ಸಾರಿ ಕಂಪ್ಲೇಂಟ್ ತಕೊಳ್ಳಿಲ್ಲ. 3ನೇ ದಿವಸ ವಿಷ್ಣುಮೂರ್ತಿ ಭಟ್ರು ಬಂದ ಮೇಲೆ ಅವರ ಒತ್ತಾಯದಿಂದ ಅವರು ಹೋರಾಟದ ಇದು ಕರೆ ಕೊಟ್ಟ ಮೇಲೆಯೇ ಇದು ಕೇಸ್ ದಾಖಲಾದ್ದು. ಪ್ರತಿ ದಿವಸ ಕೂಡ ಹೇಳಿದ್ದಾರೆ ನಿಮಗೆ ಕಾಣೆ ಆಗಿದೆ ಅಂತ ಹೇಳಿದ್ರೆ ಪೊಲೀಸರು ಉತ್ತರ ಕೊಡದೆ ಬೇರೆ. ಸೌಜನ್ಯ ಪ್ರಕರಣದ ಅದೇ ರೀತಿ ಮಾಡಿದ್ರು. ನಿಜವಾದ ಅದು ಮಾಡಲಿಲ್ಲ. ಹಿರಿಯ ಪತ್ರಕರ್ತರು, ಸಾಮಾಜಿಕ ಹೋರಾಟಗಾರರು ದೊಡ್ಡಪಳ್ಳಿಯ ನರಸಿಂಹಮೂರ್ತಿ ಅವರು ಕೂಡ ಇದ್ದಾರೆ. ನಮಸ್ಕಾರ ಸರ್, ಫಾರ್ ದ ಫಸ್ಟ್ ಟೈಮ್ ಗುಡ್ ಟು ಹ್ಯಾವ್ ಯು ಇನ್ ದ ಶೋ ಸರ್. ಈ ಪದ್ಮಲತಾ ಪ್ರಕರಣದ ಬಗ್ಗೆ ಡಿಸ್ಕಷನ್ ಆಗ್ತಿಲ್ಲ ಅನ್ನೋದೊಂದು ಆರೋಪ ಆಯ್ತು. ಅದರ ಜೊತೆಗೆ ಇದೀಗ BM ಭಟ್ರು ಆ ಪ್ರಕರಣವನ್ನು ಮರು ತನಿಖೆ ನಡೆಸಬೇಕು ಅಂತ ಹೇಳಿ SIT ಮುಂದೆ ಕೂಡ ಹೋಗಿದ್ದಾರೆ. ಇಲ್ಲಿ ಮಿಸ್ಸಿಂಗ್ ಲಿಂಕ್ಸ್ ಅಂತ ಕಾಣ್ತಿರೋದು ಏನು, ಎಲ್ಲಿ ತನಿಖೆ ಹಾದಿ ತಪ್ಪಿದೆ ಅನ್ನೋ ಅನುಮಾನ ಇದೆ. ನಿಮಗೆ ಗೊತ್ತಿರೋ ಮಾಹಿತಿಯನ್ನ ವೀಕ್ಷಕರಿಗೆ ಹಂಚ್ಕೊಳ್ಳೋದಾದ್ರೆ. ಇಲ್ಲ, ಆ ವಿಷಯಕ್ಕೆ ಹೋಗಕ್ಕೆ ಮುಂಚೆ ನನಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ಕಿದೆ. ಏನಂದ್ರೆ ಮಾನ್ಯ BJP ವಕ್ತಾರರು ಹೇಳ್ತಾ ಇದ್ರು ಸುಪ್ರೀಂ ಕೋರ್ಟ್ ಹೋಗ್ರಿ, ಯಾಕ್ರಿ ಹೋಗ್ತಾ ಇಲ್ಲ ಅಂತ ಎಲ್ಲ ಹೋಗ್ತಾ ಇದ್ರು. ಮತ್ತೆ ಬೇರೆಯವರು ತುಂಬಾ ಸುಪ್ರೀಂ ಕೋರ್ಟ್ ವಾದವನ್ನು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಏನಂತ ಹೋಗ್ಬೇಕು ಅಂತ ನಮಗೆ ಕ್ಲಾರಿಟಿ ಕೊಡಬೇಕು. ಸುಪ್ರೀಂ ಕೋರ್ಟ್ ಸುಮ್ಮನೆ ಎನ್ನುವುದು ತರಕಾರಿ ಅಂಗಡಿನ? ಸುಪ್ರೀಂ ಕೋರ್ಟ್ ಅಂದ್ರೆ ಏನೇನೋ ಯಾರ್ಯಾರೋ ಹೋಗಿ ಏನೋ ತಗೊಂಡ್ಬರ್ತಾರೆ. ಒಂದು ತನಿಖೆ ಆಗಬೇಕು, ತನಿಖೆ ಆದ ಮೇಲೆ ವರದಿ ಇರಬೇಕು, ಕೇಸು ಹೈಕೋರ್ಟ್ ಅಲ್ಲಿ ಟ್ರಯಲ್ ಆಗಬೇಕು, ನಂತರದಲ್ಲಿ ಸುಪ್ರೀಂ ಕೋರ್ಟ್ ಹೋಗ್ಬೇಕು. ಈಗ ಏನಾಗಿದೆ, ಎಷ್ಟೋ ಕೇಸ್ ನರಸಿಂಹಮೂರ್ತಿ ಸರ್, ಅದೇ ಆರ್ ಅಶೋಕ್ ಅವರು ಇದೇ ರಿಪಬ್ಲಿಕ್ ಕನ್ನಡದಲ್ಲಿ ಓಪನ್ ಚಾಲೆಂಜ್ ಮಾಡಿದ್ರು. ನಟೋರಿಯಸ್ ಅಂತ ನೀವು ಪದ ಬಳಕೆ ಮಾಡಿದ್ರಿ, ಪ್ರಭಾವಿಗಳು ಅಂತ ಹೇಳಿ ಕೆಲವರು ಪದ ಬಳಕೆ ಮಾಡ್ಕೊಳ್ತಿದ್ದಾರೆ. ನಿಜವಾಗ್ಲೂ ಅಷ್ಟೊಂದು ನಂಬಿಕೆ ಇದ್ರೆ ಅವರ ಕೈಯಿಂದಾನೇ ಇಷ್ಟೆಲ್ಲ ಅತ್ಯಾಚಾರ ಕೊಲೆ ಆಗಿದೆ ಅನ್ನೋದು ಅಷ್ಟೊಂದು ಭರವಸೆ ಇದ್ದು ಸಾಕ್ಷ್ಯಗಳಿದ್ರೆ ಒಂದೇ ಒಂದು ದೂರು ನೇರವಾಗಿ ಅವರುಗಳ ಹೆಸರನ್ನ ವೀರೇಂದ್ರ ಹೆಗಡೆ, ಹರ್ಷೇಂದ್ರ, ನಿಶ್ಚಲು ಈ ಹೆಸರನ್ನ ಬರೆದು ಇಲ್ಲಿವರೆಗೂ ಯಾಕೆ ದೂರನ್ನ ದಾಖಲು ಮಾಡ್ತಿಲ್ಲ? ಆ ಹೆಸರುಗಳನ್ನ ಉಲ್ಲೇಖ ಯಾರು ಎಲ್ಲಿ ಹೇಳಿ ಸರ್, ಅವರು ಯಾರು ಎಲ್ಲಿ ಯಾವಾಗ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮೂವರ ಹೆಸರು ಅಥವಾ ಈ ಮೂವರಲ್ಲಿ ಒಬ್ಬರ ಹೆಸರನ್ನ ಅಧಿಕೃತವಾಗಿ ದಾಖಲು ಮಾಡಿ ದೂರು ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳಿ. ದಕ್ಷಿಣ ಕನ್ನಡ ಜಿಲ್ಲಾ SP ಗೆ ಮಾನ್ಯ ಸುಂದರಿ ಅನ್ನೋರು ಮಾವುತ ನಾರಾಯಣನ ಹೆಂಡತಿ ಅವರು ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದಾಖಲೆ ಇದೆ. ಏನಂತ, ಈ ತರ ನಡೀತು, ಈ ಜಾಗಕ್ಕೋಸ್ಕರ ನನ್ನ ಗಂಡನ ಮೇಲೆ ಹಲ್ಲೆ ಆಗಿತ್ತು ಹಲವಾರು ಸಾರಿ, ನಮ್ಗೆ ಇಂಥವ್ರ ಮೇಲೆ ಅನುಮಾನ ಇದೆ, ಹಾಗಾಗಿ ನೀವು ಅದ್ರ ಬಗ್ಗೆ ತನಿಖೆ ನಡೀಬೇಕು ಅಂತ ಅವರು ಅದನ್ನ SP ಅವರು ಕೊಟ್ಟ ದಾಖಲೆ, ಸುಂದರಿ ಅವರ ಸಹಿ ಹಾಕಿ ಕೊಟ್ಟಿರೋ ದಾಖಲೆ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಒಂದ್ ಕೇಳಿಸ್ಕೊಳ್ರಿ, ದಾಖಲೆ ನಿಮ್ಮ ಪಕ್ಷ ಮಾಡಿರುವ ಉಪಕಾರ ಈ ಎಲ್ಲಾ ಪ್ರಕರಣಗಳಿಗೆ ಜನ ಗೊತ್ತಿದೆ. ಮೋಹನ್ ಸರ್ ಅವ್ರು ಹೇಳಿ, ಆಮೇಲೆ ಅವರು ದಿವಸ ಹೇಳ್ತಾನೆ ಇದ್ದಾರೆ. ಆಮೇಲೆ ಕೇಳಿ, ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯಳ ತಂದೆ ಚಂದಪ್ಪ ಗೌಡ ಅವರು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 3 ಹೆಸರುಗಳನ್ನ ಉಲ್ಲೇಖ ಮಾಡಿದ್ದಾರೆ. ಕೋರ್ಟಿಗೆ ಹೋಯ್ತು, ಅದ್ರದ್ದು ಬ್ರೈನ್ ಮ್ಯಾಪಿಂಗ್ ಎಲ್ಲಿದೆ? ಬ್ರೈನ್ ರಿಪೋರ್ಟ್ ಸುಳ್ಳು ಕಟ್ಟುಕತೆಗಳನ್ನ ಕಟ್ಟಬೇಡಿ. ನಾನು ಚಾರ್ಜ್ ಶೀಟ್ ಓದಿದ್ದೀನಿ, ನನ್ನ ಹತ್ರ CBI ಕೋರ್ಟ್ ಆಗಿದೆ, ಈಗಲೇ ಬ್ರೈನ್ ಕೊಡ್ತೀನಿ. ಚಾರ್ಜ್ ಶೀಟ್ ಅಲ್ಲಿ ಇದೆಯಾ? ಪೊಲೀಸ್ ಚಾರ್ಜ್ ಶೀಟ್ ಅಲ್ಲಿ ಇದೆಯಾ? CID ಚಾರ್ಜ್ ಶೀಟ್ ಅಲ್ಲಿ ಇದೆಯಾ? CBI ಚಾರ್ಜ್ ಶೀಟ್ ಅಲ್ಲಿ ಇದೆಯಾ? ಕೋರ್ಟಿಗೆ ಬಂದಿದ್ಯಾ? ಈಗ ನಿಮಗೆ ಒಂದು ಈ ಅತ್ಯಾಚಾರ, ಈ ಧರ್ಮಸ್ಥಳ ಅನ್ನೋ ಒಂದು ಪವಿತ್ರ ಸ್ಥಳದಲ್ಲಿ ಈ ಅತ್ಯಾಚಾರ ಕೊಲೆಗಳು ಏನು ನಡೆದವಲ್ಲ, ಈ ಅತ್ಯಾಚಾರ ಕೊಲೆಗಳು ಬಿಟ್ಬಿಡಿ, ಬೇರೆ ವಿಷಯಗಳು. ಈ ಭೂಮಿಯ ಮೇಲೆ ಬಿದ್ದಂತ ಡೆಡ್ ಬಾಡಿಗಳು, ಹೆಣಗಳು,
ಅವುಗಳಿಗೆ ನ್ಯಾಯ ಸಿಗ್ಬೇಕು. ಸಿಗ್ಲಿ ಅದ್ರಲ್ಲಿ ಬಿಡಿ, ಅಮಾಯಕ- ಬೇಡ. ಸಿಗ್ಲೇಬೇಕ್ರಿ. ಅದ್ರ ಜೊತೆಗೆ ನಿಲ್ಸಿ ಈ ಒಂದು ನಿಮಿಷ. ಮಸೀದಿ ಒಳಗಡೆ 5 ವರ್ಷ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗುತ್ತಲ್ಲ, ಅದಕ್ಕೂ ನ್ಯಾಯ ಸಿಗಬೇಕು. ಅದು ಮಸೀದಿಗೆ ನೀವು ಮಾಡಿ ಚರ್ಚೆಗಳಿಗೆ ರಾಜಕೀಯವಲ್ಲ, ಒಂದು ಅತ್ಯಾಚಾರ ಆಗುತ್ತಲ್ಲ, ಅದಕ್ಕೂ ಬ್ರೇಕಿಂದ ನ್ಯಾಯ ಸಿಗಬೇಕು. ಬ್ರೇಕಿಂದ ಬಂದ ಮೇಲೆ ಅಲ್ಪಸಂಖ್ಯಾತರು ಕಾನೂನುಗಳಿಗೆ ಅತ್ಯಾಚಾರ ಬ್ರೇಕಿಂದ ಬಂದ ಆಗುತ್ತಲ್ಲ, ಮೇಲೆ ಅದು ಚಂದ್ರಶೇಖರ್ ಬರಬೇಕು. ಸರ್, ಎಲ್ಲವೂ ಚಂದ್ರಶೇಖರ್ ಬರಬೇಕು. ಯಾಕೆ? ಎಲ್ಲರಿಗೂ ನ್ಯಾಯ ಸರ್, ಜನ ಸಿಗಬೇಕು. ನೋಡ್ತಾ ಇದ್ದಾರೆ. ಸರ್, I request ಮಸೀದಿ you ವಿಷಯ ಒಂದು ಬ್ರೇಕಿಗೆ ಯಾಕೆ ಹೋಗ್ಬೇಕು. ಇಲ್ಲಿ? ಬ್ರೇಕ್ ಎಲ್ಲ ಬಂದ ಮೇಲೆ ಮಸೀದಿ ವಿಷಯ ಚಂದ್ರಶೇಖರ್ ಹೆಣ್ಮಕ್ಳಲ್ವಾ? have ನಿಮ್ಮ patience, ಪಕ್ಷ sir. ಈ ಹೆಣ್ಮಕ್ಳಲ್ವಾ? ಕೇಸ್ಗೆ ಯಾಕೆ ಮಾಡ್ತಕ್ಕಂಥದ್ದು ನಿಮ್ಗೆ? ಸರ್ ಪ್ಲೀಸ್ ಹ್ಯಾವ್ ನೈತಿಕತೆ ಪೇಷನ್ಸ್. ಇದ್ರೆ, ಒಂದು ಮಾನವೀಯತೆ ಬ್ರೇಕಿಂದ ಇದ್ರೆ ಬಂದ ಸ್ವಲ್ಪ- ಮೇಲೆ ಒಂದು ಮನವಿ, ಇವತ್ತಾದ್ರೂ ಅಟ್ ಲೀಸ್ಟ್ ಎಲ್ಲಾ ವಿಚಾರಗಳನ್ನ ಕೂಲಂಕುಷವಾಗಿ Exactly. ಡಿಬೇಟ್ ಮಾಡಬೇಕು ಅಂತ ಹೇಳಿದೀವಿ. ನಾವು ಅದನ್ನ ಯೋಚನೆ ಮಾಡಿದೀವಿ. ಚಂದ್ರಶೇಖರ್ ಸರ್, ಸ್ವಲ್ಪ ತಾಳ್ಮೆ ಹೆಚ್ಚಿಗೆಯನ್ನ ತೆಗೆದುಕೊಳ್ಳಿ. ತುಂಬಾ ದಾರಿ ತಪ್ಪಿಸಿ ಸಿಎಂ ಪಕ್ಷಕ್ಕೆ ನ್ಯಾಯ ಬೇಕಿತ್ತು. ಪ್ರಶ್ನೆ ನ್ಯಾಯ ಸಿಗ್ತದೆ, ಜಗನ್ನಾಥ ರೈ ಅವರಿಗೆ ನ್ಯಾಯ ಕೊಡ್ತಾರೆ ಅಂತೇಳಿ ಆಗುವಾಗ ಅಲ್ಲಿ ನಿಮ್ಗೆ ಬದಲಾವಣೆ ಎರಡೇ ಆಗಿದೆ. ಪ್ರಶ್ನೆ ಕೇಳಿಸ್ತಾ ಇದೆಯಾ? ಎರಡೇ ಪ್ರಶ್ನೆ, ಸಿಂಪಲ್ ಪ್ರಶ್ನೆ ಕೇಳ್ತೇನೆ. ಪದ್ಮಲತಾ ಅವರ ತಂದೆ ಇವರು ನೀವು ಪರಮಾಣು ದೇವನಂದರು ನಿಮ್ಮ ಅಂತ ಮಾತಾಡಿ ಗೊತ್ತಾ ಇಲ್ಲ ಸ್ನೇಹಿತರಾಗಿದ್ರು. ಬಿಡಿ. ಪ್ರಶ್ನೆ ಇದೆ, ಅವ್ರು ನಿಮ್ಮ ಸ್ನೇಹಿತರಾಗಿದ್ರಲ್ಲ, ಪದ್ಮಲತಾ ಕಾಣೆಯಾದ್ರಲ್ಲ, ಪದ್ಮಲತಾ ಕಾಣೆಯಾದ ಮೇಲೆ 3 ದಿವಸ ಯಾಕೆ ದೇವಾನಂದರು ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ದೇವಾನಂದ್ ಅವರು ಯಾವಾಗ ಸಿಒಡಿ ಇಂದ ಸಿ ರಿಪೋರ್ಟ್ ಬಂದಾಗ ಅದನ್ನ ಚಾಲೆಂಜ್ ಮಾಡಿ ಕೋರ್ಟ್ಗೆ ಯಾಕೆ ಹೋಗ್ಲಿಲ್ಲ? ದೇವಾನಂದ್ ಅವರು ಕೋರ್ಟ್ಗೂ ಹೋಗ್ಲಿಲ್ಲ, ಮುಂಚೆ ಅದನ್ನ ಕಂಪ್ಲೇಂಟು ಕೊಡ್ಲಿಲ್ಲ, ಯಾಕೆ? ಮೇಡಮ್ ನಾನು ನೋಡಿ, ಸರ್, ಅವರ ಹತ್ರ- ಕಾಣೆ ಆದ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ 3 ಸಾರಿ ಕಂಪ್ಲೇಂಟ್ ತಕೊಳ್ಳಿಲ್ಲ. 3ನೇ ದಿವಸ ವಿಷ್ಣುಮೂರ್ತಿ ಅವ್ರು ಭಟ್ರು ಉತ್ತರ ಬಂದ ಕೊಡಿ ಸರ್, ಮೇಲೆ please. ಅವರ ಒತ್ತಾಯದಿಂದ ಅವರು ಹೋರಾಟದ ಇದು ಕರೆ ಕೊಟ್ಟ ಮೇಲೆಯೇ ಇದು ಕೇಸ್ ದಾಖಲಾದ್ದು. ಪ್ರತಿ ದಿವಸ ಕೂಡ ಹೇಳಿದ್ದಾರೆ ನಿಮಗೆ ಕಾಣೆ ಆಗಿದೆ ಅಂತ ಹೇಳಿದ್ರೆ ಪೊಲೀಸರು ಉತ್ತರ ಕೊಡದೆ ಬೇರೆ. ಸೌಜನ್ಯ ಪ್ರಕರಣದಲ್ಲಿ ಅದೇ ರೀತಿ ಮಾಡಿದ್ರು. ನಿಜವಾದ ನಮ್ಮ ಜೊತೆಯಲ್ಲಿ ಅದು ಮಾಡಲಿಲ್ಲ. ಕಂಪ್ಲೇಂಟ್ ಯಾಕೆ ಹಿರಿಯ ಪತ್ರಕರ್ತರು, ಸಾಮಾಜಿಕ ಹೋರಾಟಗಾರರು ದೊಡ್ಡಪಳ್ಳಿಯ ನರಸಿಂಹಮೂರ್ತಿ ಅವರು ಕೂಡ ಇದ್ದಾರೆ. ನಮಸ್ಕಾರ ಸರ್, ಫಾರ್ ದ ಫಸ್ಟ್ ಟೈಮ್ ಗುಡ್ ಟು ಹ್ಯಾವ್ ಯು ಇನ್ ದ ಶೋ ಸರ್. ಈ ಪದ್ಮಲತಾ ಪ್ರಕರಣದ ಬಗ್ಗೆ ಡಿಸ್ಕಷನ್ ಆಗ್ತಿಲ್ಲ ಅನ್ನೋದೊಂದು ಆರೋಪ ಆಯ್ತು. ಅದರ ಜೊತೆಗೆ ಇದೀಗ BM ಭಟ್ರು ಆ ಪ್ರಕರಣವನ್ನು ಮರು ತನಿಖೆ ನಡೆಸಬೇಕು ಅಂತ ಹೇಳಿ SIT ಮುಂದೆ ಕೂಡ ಹೋಗಿದ್ದಾರೆ. ಇಲ್ಲಿ ಮಿಸ್ಸಿಂಗ್ ಲಿಂಕ್ಸ್ ಅಂತ ಕಾಣ್ತಿರೋದು ಏನು, ಎಲ್ಲಿ ತನಿಖೆ ಹಾದಿ ತಪ್ಪಿದೆ ಅನ್ನೋ ಅನುಮಾನ ಇದೆ. ನಿಮಗೆ ಗೊತ್ತಿರೋ ಮಾಹಿತಿಯನ್ನ ವೀಕ್ಷಕರಿಗೆ ಹಂಚ್ಕೊಳ್ಳೋದಾದ್ರೆ. ಇಲ್ಲ, ಆ ವಿಷಯಕ್ಕೆ ಹೋಗಕ್ಕೆ ಮುಂಚೆ ನನಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ಕಿದೆ. ಏನಂದ್ರೆ ಮಾನ್ಯ BJP ವಕ್ತಾರರು ಹೇಳ್ತಾ ಇದ್ರು ಸುಪ್ರೀಂ ಕೋರ್ಟ್ ಹೋಗ್ರಿ, ಯಾಕ್ರಿ ಹೋಗ್ತಾ ಇಲ್ಲ ಅಂತ ಎಲ್ಲ ಕೂಗ್ತಾ ಇದ್ರು. ಮತ್ತು ಬೇರೆ ಬೇರೆಯವರು ತುಂಬಾ ಸುಪ್ರೀಂ ಕೋರ್ಟ್ ವಾದವನ್ನು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಏನಂತ ಹೋಗ್ಬೇಕು ಅಂತ ನಮಗೆ ಕ್ಲಾರಿಟಿ ಕೊಡಬೇಕು. ಸುಪ್ರೀಂ ಕೋರ್ಟ್ ಸುಮ್ಮನೆ ಎನ್ನುವುದು ತರಕಾರಿ ಅಂಗಡಿನ? ಸುಪ್ರೀಂ ಕೋರ್ಟ್ ಅಂದ್ರೆ ಏನೇನೋ ಯಾರ್ಯಾರೋ ಹೋಗಿ ಏನೋ ತಗೊಂಡ್ಬರ್ತಾರೆ. ಒಂದು ತನಿಖೆ ಆಗಬೇಕು, ತನಿಖೆ ಆದ ಮೇಲೆ ವರದಿ ಇರಬೇಕು, ಕೇಸು ಹೈಕೋರ್ಟ್ ಅಲ್ಲಿ ಟ್ರಯಲ್ ಆಗಬೇಕು, ನಂತರದಲ್ಲಿ ಸುಪ್ರೀಂ ಕೋರ್ಟ್ ಹೋಗ್ಬೇಕು. ಈಗ ಏನಾಗಿದೆ, ಎಷ್ಟೋ ಕೇಸ್ ರಕ್ಷಣೆ ಮಾಡ್ಲಿಕ್ಕೆ ಯಾರನ್ನೋ ರಕ್ಷಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಇಲ್ಲ ನರಸಿಂಹಮೂರ್ತಿ ಸರ್, ನರಸಿಂಹಮೂರ್ತಿ ಸರ್, ಜಗದೀಶ್ ಇಲ್ಲ ನರಸಿಂಹಮೂರ್ತಿ ಸರ್, ಅದೇ ಆರ್ ಅಶೋಕ್ ಅವರು ಇದೇ ರಿಪಬ್ಲಿಕ್ ಕನ್ನಡದಲ್ಲಿ ಓಪನ್ ಚಾಲೆಂಜ್ ಮಾಡಿದ್ರು. ನಟೋರಿಯಸ್ ಅಂತ ನೀವು ಪದ ಬಳಕೆ ಮಾಡಿದ್ರಿ, ಪ್ರಭಾವಿಗಳು ಅಂತ ಹೇಳಿ ಕೆಲವರು ಪದ ಬಳಕೆ ಮಾಡ್ಕೊಳ್ತಿದ್ದಾರೆ. ನಿಜವಾಗ್ಲೂ ಅಷ್ಟೊಂದು ನಂಬಿಕೆ ಇದ್ರೆ ಅವರ ಕೈಯಿಂದಾನೇ ಇಷ್ಟೆಲ್ಲ ಅತ್ಯಾಚಾರ ಕೊಲೆ ಆಗಿದೆ ಅನ್ನೋದು ಅಷ್ಟೊಂದು ಭರವಸೆ ಇದ್ದು ಸಾಕ್ಷ್ಯಗಳಿದ್ರೆ ಒಂದೇ ಒಂದು ದೂರು ನೇರವಾಗಿ ಅವರುಗಳ ಹೆಸರನ್ನ ವೀರೇಂದ್ರ ಹೆಗಡೆ, ಹರ್ಷೇಂದ್ರ, ನಿಶ್ಚಲು ಈ ಹೆಸರನ್ನ ಬರೆದು ಇಲ್ಲಿವರೆಗೂ ಯಾಕೆ ದೂರನ್ನ ದಾಖಲು ಮಾಡ್ತಿಲ್ಲ? ಆ ಹೆಸರುಗಳನ್ನ ಉಲ್ಲೇಖ ಯಾರು ಎಲ್ಲಿ ಹೇಳಿ ಸರ್, ಹೇಳಿ ಸರ್, ಅವರು ಯಾರು ಎಲ್ಲಿ ಹೇಳಿ, ಯಾರು ಎಲ್ಲಿ ಯಾವಾಗ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮೂವರ ಹೆಸರು ಅಥವಾ ಈ ಮೂವರಲ್ಲಿ ಒಬ್ಬರ ಹೆಸರನ್ನ ಅಧಿಕೃತವಾಗಿ ದಾಖಲು ಮಾಡಿ ದೂರು ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳಿ. ದಕ್ಷಿಣ ಕನ್ನಡ ಜಿಲ್ಲಾ SPಗೆ ಮಾನ್ಯ ಸುಂದರಿ ಎನ್ನುವರು ಮಾವುತ ನಾರಾಯಣನ ಹೆಂಡತಿ ಅವರು ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದಾಖಲೆ ಇದೆ. ಏನಂತ, ಈ ತರ ನಡೀತು, ಈ ಜಾಗಕ್ಕೋಸ್ಕರ ನನ್ನ ಗಂಡನ ಮೇಲೆ ಹಲ್ಲೆ ಆಗಿತ್ತು ಹಲವಾರು ಸಾರಿ, ನಮ್ಗೆ ಇಂಥವ್ರ ಮೇಲೆ ಅನುಮಾನ ಇದೆ, ಹಾಗಾಗಿ ನೀವು ಅದ್ರ ಬಗ್ಗೆ ತನಿಖೆ ನಡೀಬೇಕು ಅಂತ ಅವರು ಅದನ್ನ SP ಅವರು ಕೊಟ್ಟ ದಾಖಲೆ, ಸುಂದರಿ ಅವರ ಸಹಿ ಹಾಕಿ ಕೊಟ್ಟಿರೋ ದಾಖಲೆ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಒಂದ್ ಕೇಳಿಸ್ಕೊಳ್ರಿ, ದಾಖಲೆ ನಿಮ್ಮ ಪಕ್ಷ ಮಾಡಿರುವ ಉಪಕಾರ ಈ ಎಲ್ಲಾ ಪ್ರಕರಣಗಳಿಗೆ ಜನ ಗೊತ್ತಿದೆ. ಮೋಹನ್ ಸರ್ ಅವ್ರು ಹೇಳಿ, ಆಮೇಲೆ ಅವರು ದಿವಸ ಹೇಳ್ತಾನೆ ಇದ್ದಾರೆ. ಆಮೇಲೆ ಕೇಳಿ, ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯಳ ತಂದೆ ಚಂದಪ್ಪ ಗೌಡ ಅವರು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ.
3 ಹೆಸರುಗಳನ್ನ ಉಲ್ಲೇಖ ಮಾಡಿದ್ದಾರೆ. ಸರ್, ಅದು ಕೋರ್ಟಿಗೆ ಹೋಯ್ತು, ಅದ್ರದ್ದು ಬ್ರೈನ್ ಕೇಳ್ರಿ, ಅದೆಲ್ಲ ಬ್ರೈನ್ ಮ್ಯಾಪಿಂಗ್ ಎಲ್ಲಿದೆ? ಬ್ರೈನ್ ರಿಪೋರ್ಟ್ ಯಾವ್ದು? ಬ್ರೈನ್ ಮ್ಯಾಪಿಂಗ್ ನೋಡಿ, ಯಾವುದೇ ಸುಳ್ಳು ಕಟ್ಟುಕತೆಗಳನ್ನ ಸರ್, ಕಟ್ಟಬೇಡಿ. ನೀವು ಅಲ್ಲ, ನಾನು ಚಾರ್ಜ್ ಶೀಟ್ ಓದಿದ್ದೀನಿ, ನನ್ನ ಹತ್ರ ಸಿಬಿಐ ಕೋರ್ಟ್ ಆಗಿದೆ, ಈಗಲೇ ಕೊಡ್ತೀನಿ. ಕೇಳಿ ಒಂದು ನಿಮಿಷ, ಇಲ್ಲ ಕಟ್ಟು ಬ್ರೈನ್ ಇಲ್ಲೇ ಕೊಡ್ತೀನಿ. ಚಾರ್ಜ್ ಶೀಟ್ ಅಲ್ಲಿ ಯಾವ್ದಾದ್ರು ಚಾರ್ಜ್ ಶೀಟ್ ಅಲ್ಲಿ ಇದೆಯಾ? ಪೊಲೀಸ್ ಚಾರ್ಜ್ ಶೀಟ್ ಅಲ್ಲಿ ಇದೆಯಾ? ಇಲ್ಲ. ಸಿಐಡಿ ಚಾರ್ಜ್ ಶೀಟ್ ಅಲ್ಲಿ ಇದೆಯಾ? ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಇದು ಇದೆಯಾ? ಮೀಡಿಯಾ- ಕೋರ್ಟಿಗೆ ಬಂದಿರೋದಿದೆಯಾ? ಮೀಡಿಯಾ ಯಾವ್ದು ಚರ್ಚೆ ಬಂದಿಲ್ಲ? ಬಿಟ್ರೆ- ಮೊದಲನೇದು. ಮೀಡಿಯಾದವರು ಮೊದಲನೇದು. ಬಾಯ್ಬಿಡೋದು ಬಿಟ್ರೆ ಸಿಬಿಐ ಎಲ್ಲೂ ತನಿಖೆಗೆ ಆಯ್ತು. ಆಗ್ರಹ ಮಾಡಿದ್ಯಾರು? ಈಗ ಕೇಳಿಸ್ಕೊಳ್ಬೇಕು. ಈಗ ನಿಮಗೆ ಒಂದು ಈ ಅತ್ಯಾಚಾರ, ಈ ಧರ್ಮಸ್ಥಳ ಅನ್ನೋ ಒಂದು ಪವಿತ್ರ ಸ್ಥಳದಲ್ಲಿ ಈ ಅತ್ಯಾಚಾರ ಕೊಲೆಗಳು ಏನು ನಡೆದವಲ್ಲ, ಈ ಅತ್ಯಾಚಾರ ಕೊಲೆಗಳು ಬಿಟ್ಬಿಡಿ, ಬೇರೆ ವಿಷಯಗಳು. ಈ ಭೂಮಿಯ ಮೇಲೆ ಬಿದ್ದಂತ ಡೆಡ್ ಬಾಡಿಗಳು, ಹೆಣಗಳು, ಅವುಗಳಿಗೆ ನ್ಯಾಯ ಸಿಗ್ಬೇಕು. ಅದ್ರಲ್ಲಿ ಅಮಾಯಕ- ಸಿಗ್ಲೇಬೇಕ್ರಿ. ಅದ್ರ ಜೊತೆಗೆ ನಿಲ್ಸಿ, ಈ ಒಂದು ನಿಮಿಷ. ಮಸೀದಿ ಒಳಗಡೆ 5 ವರ್ಷದ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗುತ್ತಲ್ಲ, ಅದಕ್ಕೂ ನ್ಯಾಯ ಸಿಗಬೇಕು. ಅದೇ ಮಸೀದಿಗೆ ನೀವು ಮಾಡಿ ಚರ್ಚೆಗಳಿಗೆ ಹಾಕ್ತೀವಲ್ಲ, ಒಂದು ಅತ್ಯಾಚಾರ ಆಗುತ್ತಲ್ಲ, ಅದಕ್ಕೂ ನ್ಯಾಯ ಸಿಗಬೇಕು. ಅರ್ಬನ್ ನಕ್ಸಲ್ಗಳು ಕಾನೂನುಗಳಿಗೆ ಅತ್ಯಾಚಾರ ಮಾಡ್ತಾರಲ್ಲ, ಅದು ಚಂದ್ರಶೇಖರ್ ಸರ್, ಮಾಡಬೇಕು. ಮಸೀದಿ ಎಲ್ಲವೂ ಆಗಬೇಕು. ಯಾಕೆ ಎಲ್ಲರಿಗೂ ನ್ಯಾಯ ಜನ ಸಿಗಬೇಕು. ನೋಡ್ತಾ ಇದ್ದಾರೆ. ಸರ್, I request ಮಸೀದಿ you ವಿಷಯ ಒಂದು ಬ್ರೇಕಿಗೆ ಹೋಗ್ಬೇಕು. ಬ್ರೇಕ್ ಎಲ್ಲ ಬಂದ್ಮೇಲೆ ಮಸೀದಿ ವಿಷಯ ಚಂದ್ರಶೇಖರ್ ಸರ್, ಹೆಣ್ಮಕ್ಳಲ್ವಾ? have ನಿಮ್ಮ patience, ಪಕ್ಷ sir. ಈ ಹೆಣ್ಮಕ್ಳಲ್ವಾ? ಕೇಸ್ನಲ್ಲಿ ಯಾಕೆ ಮಾಡತಕ್ಕಂಥದ್ದು ನಿಮ್ಗೆ? ಸರ್, ಪ್ಲೀಸ್ ಹ್ಯಾವ್ ನೈತಿಕತೆ ಪೇಷನ್ಸ್. ಇದ್ರೆ, ಒಂದು ಮಾನವೀಯತೆ ಬ್ರೇಕಿಂದ ಇದ್ರೆ ಬಂದ ಸ್ವಲ್ಪ- ಮೇಲೆ ಒಂದು ಮನವಿ, ಇವತ್ತಾದ್ರೂ ಅಟ್ ಲೀಸ್ಟ್ ಎಲ್ಲಾ ವಿಚಾರಗಳನ್ನ ಕೂಲಂಕುಷವಾಗಿ ಡಿಬೇಟ್ ಮಾಡಬೇಕು ಅಂತ ಹೇಳಿದೀವಿ. ನಾವು ಅದನ್ನ ಯೋಚನೆ ಮಾಡಿದೀವಿ. ಚಂದ್ರಶೇಖರ್ ಸರ್, ಸ್ವಲ್ಪ ತಾಳ್ಮೆ ಹೆಚ್ಚಿಗೆಯನ್ನ ತೆಗೆದುಕೊಳ್ಳಿ.